ಎಲ್ಲಾ ನ್ಯೂಸ್ ಚಾನೆಲ್ಗಳಿಂದ ಹಿಡಿದ ಎಲ್ಲಾ ನ್ಯೂಸ್ ಪೇಪರ್ ತನಕ ಒಂದ ಸುದ್ದಿ ಐತಿ. ಅದ ಏನಂತಂದ್ರ ಭಾರತದ ಆರ್ಥಿಕತೆ ಸಂಕಷ್ಟದಾಗೈತಂತ ಅನ್ನತಾರ. ಅದ ಕಾರಣ ಇವತ್ತಿನ ಈ ವಿಡಿಯೋನ್ಯಾಗ ಖರೇನ ಭಾರತದ ಆರ್ಥಿಕತೆ ಸಂಕಷ್ಟದಾಗ ಐತೋ ಇಲ್ಲೋ ಅಂತ ಅದನ್ನ ನಾವು ಡೀಟೇಲ್ದಾಗ ಡೇಟಾಗಳ ಮೂಲಕ ತಿಳ್ಕೊಳ್ಳೋಣ. ಮತ್ತೊಂದನೇ ಏನಂತಂದ್ರ ಇದ ತರ 1991ದಾಗನು ಭಾರತದ ಆರ್ಥಿಕತೆ ಆಗಿತ್ರಿ. ಅವಾಗ ಭಾರತದ ಆರ್ಥಿಕತೆ ಯಾಕ ಆ ತರ ಒಮ್ಮೆ ಕುಸಿತ ಮತ್ ಕುಸ್ಯಾನ ಯಾವ ತರ ರಿಕವರ್ ಮಾಡಿತ್ತಂತ ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಲಾಸ್ಟ್ಗ ಭಾರತದ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಇಲ್ಲಿಂದ ಏನಾಗ್ಬೋದಂತ ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗ ಲೈಕ್ ಮಾಡಿರ್ಕ ಲೈಕ್ ಅನ್ನು ಮಾಡ್ರಿ. ನೋಡ್ರಿ, ನಾವು ಫಸ್ಟ್ ಭಾರತದ ಆರ್ಥಿಕತೆ ಸಂಕಷ್ಟದಾಗ ಐತೋ ಇಲ್ಲೋ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಈಗ ನಾವ ಕರೆಂಟ್ ಪರಿಸ್ಥಿತಿ ನೋಡ್ರೆ ನಿಮ್ಮೆಲ್ಲಾರ್ಗು ಗುರ್ತೈತಿ. US ಮತ್ತು ಇರಾನ್ ನಡಕ್ ಯುದ್ಧ ನಡೆದೈತಿ. ಎರಡು ನಡಕ್ ಯುದ್ಧ ನಡೆದ ಏನ್ ಬೇಕಾದ್ ಹಾಳಾಗ್ ಹೋದ್ರನು ಭಾರತಗ ಫರಕ್ ಬೀಳ್ತಿರ್ಕಲೈತ, ಸ್ವಲ್ಪ ಫರಕ್ ಬೀಳ್ತಿತ್ತ. ಬಟ್ ಇಷ್ಟಾಕ್ ಒಮ್ಮೆ ಇರಾನ್ ಮತ್ತು US ಯುದ್ಧದ ಇಂಪ್ಯಾಕ್ಟ್ ಭಾರತದ ಮ್ಯಾಗ ಬೀಳತೈತಂತಂದ್ರ ಸ್ಟೇಟ್ ಆಫ್ ಹಾರ್ಮೋಸ್ ಜಲಸಂಧಿ ಕ್ಲೋಸ್ ಆಗಿದ್ರಿಂದ ಏನ್ ಕ್ರೂಡ್ ಆಯಿಲ್ ಬರ್ತಿತ್ತ, ಕ್ರೂಡ್ ಆಯಿಲ್ ಬರೋದ್ ನಿಂತಿದ್ರಿಂದ ಕ್ರೂಡ್ ಆಯಿಲ್ ಬೆಲೆ ಏನೇರೈತಿ. ಕ್ರೂಡ್ ಆಯಿಲ್ ಬೆಲೆ ಏರಿದ್ರಿಂದ ಭಾರತದ ಆರ್ಥಿಕತೆ ಮ್ಯಾಗ ಈ ತರ ನೆಗೆಟಿವ್ ಪರಿಣಾಮ ಬೀಳತೈತಂತ ನಾವ್ ಅನ್ಬೋದ. ಇದ್ ನೋಡ್ಬೋದು ನೀವು, ನಾ ಕ್ರೂಡ್ ಆಯಿಲ್ ದ ಚಾರ್ಟ್ ತೊಗೊಂಬಂದೇನಿ. ಈ ಚಾರ್ಟ್ ದಾಗ ನಾವ್ ಹಿಂದ್ ಹೋಗೋಣ್ರಿ. ಯುದ್ಧ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ್ ನಾವ್ ನೋಡ್ರ ಫೆಬ್ರವರಿನಾಗ ಜನವರಿದಾಗ ನಾವ್ ಹೋಗಿ ನೋಡ್ರ ಕ್ರೂಡ್ ಆಯಿಲ್ ಬೆಲೆ ಎಷ್ಟಕ್ ಟ್ರೇಡ್ ಮಾಡತಿತ್ತಂತಂದ್ರ $75 ಸಮೀಪ ಟ್ರೇಡ್ ಮಾಡತಿತ್ತ. ಈಗ ನೋಡ್ಬೋದ ಕರೆಂಟ್ $100 ಸಮೀಪ ಟ್ರೇಡ್ ಮಾಡತೈತಿ. ಅದ ಕಾರಣ ಒಮ್ಮೆ ಈ ತರ ಕ್ರೂಡ್ ಆಯಿಲ್ ಬೆಲೆ ಏರಿದ್ರಿಂದ ಭಾರತದ ಆರ್ಥಿಕತೆ ಮ್ಯಾಗ ಈ ತರ ನೆಗೆಟಿವ್ ಪರಿಣಾಮ ಬೀಳತೈತಿ. ನೋಡ್ರಿ, ಮೇನ್ ಭಾರತ 90% ಸುಮಾರು ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತೈತಿ. $132.4 ಬಿಲಿಯನ್ ಪ್ರತಿ ವರ್ಷ ಕ್ರೂಡ್ ಆಯಿಲ್ ಗ ಖರ್ಚು ಮಾಡ್ತೈತಿ, ಸ್ಪೆಂಡ್ ಮಾಡ್ತೈತಿ. ಅದು ಈ ಡೇಟಾ ಫೈನಾನ್ಷಿಯಲ್ ಇಯರ್ 24 ಐತಿ. ಈ ಕರೆಂಟ್ ನೋಡ್ರ $170 ಬಿಲಿಯನ್ ಕಿಂತನೂ ಹೆಚ್ಚೈತಿ. ಅದ ಕಾರಣ ಭಾರತ ಇಷ್ಟು ಒಮ್ಮೆ ಹೆವಿ ಸ್ಪೆಂಡ್ ಕ್ರೂಡ್ ಆಯಿಲ್ ಮ್ಯಾಗ ಮಾಡೋದ್ರಿಂದನ ಭಾರತದ ಆರ್ಥಿಕತೆ ಮ್ಯಾಗ ಈ ತರ ನೆಗೆಟಿವ್ ಪರಿಣಾಮ ಬೀಳತೈತಿ. ಅತ್ರಾಗನು ನಾವು ಮತ್ತೊಂದು ಡೇಟಾ ಮುಖಾಂತರ ತಿಳ್ಕೊಂಡ್ರೆ ನಮಗೇನ್ ಗೊತ್ತಾಗ್ತೈತಿ ಅಂತಂದ್ರ, ಏನ್ ನಾ ಹೇಳಿದ್ನಿ ನಿಮ್ಗ, ಯುದ್ಧ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಕ್ರೂಡ್ ಆಯಿಲ್ $70 ಸಮೀಪದು ಟ್ರೇಡ್ ಮಾಡತಿತ್ತ. ಅದೀಗ $100 ತಲುಪೈತಿ. ಅದ ಕಾರಣ $10 ಬರೇ ಕ್ರೂಡ್ ಆಯಿಲ್ ಏರಿತ್ತಂತಂದ್ರ ಭಾರತದ ಆರ್ಥಿಕತೆ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗ್ತೈತಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಅಂದ್ರ ನಿಮಗ ಗುರ್ತಾಗ್ತೈತಿ ಯಾಕೆ ಭಾರತದ ಎಕನಾಮಿ ಅಥವಾ ಸ್ಟಾಕ್ ಮಾರ್ಕೆಟ್ ಈ ತರ ಕುಸ್ಯಾತೈತಿ ಅಂತ. ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ ನ್ಯಾಗ ಬರೇ $10 ಏನ್ರಿ ಏರಿತ್ತಂತಂದ್ರ ಭಾರತದ GDP 0.2% ದಿಂದ 0.5% ಕುಸಿಬಹುದ. ಅದ ತರ ಇನ್ಫ್ಲೇಷನ್ ನೋಡ್ರ 35 ರಿಂದ 60 ಬೇಸಿಸ್ ಪಾಯಿಂಟ್ ಏರ್ಬೋದಂತಂದಾರ. ಮತ್ತ ಪ್ರತಿ ಬ್ಯಾರಲ್ $10 ಏನ್ರಿ ಕ್ರೂಡ್ ಆಯಿಲ್ ಬೆಲೆ ಏರಿತಂತಂದ್ರ ನಾವು ಎಕ್ಸ್ಟ್ರಾ $12 ರಿಂದ $15 ಬಿಲಿಯನ್ ಖರ್ಚು ಮಾಡ್ತೇವ್ರಿ ಎಕ್ಸ್ಟ್ರಾ ವರ್ಷಕ್ಕ. ಅದ ಕಾರಣ ಈ ತರ ಒಮ್ಮೆ ಸ್ಪೆಂಡಿಂಗ್ ಅನ್ನು ಹೆಚ್ಚಾಗ್ಬಿಡ್ತೈತಿ. ಅದ ಕಾರಣ ಅದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಮತ್ತ ಉಳಿದಿದ್ದನ್ನು ನೀವು ನೋಡ್ಬೋದ, ರುಪೀಸ್ ಅನ್ನು ಡಾಲರ್ ವಿರುದ್ಧ ವೀಕ್ ಆಗ್ತೈತಿ. ಅದೆಲ್ಲ ನಮಗೀಗ ಕಾಣತೈತೆ. ಅದ ಕಾರಣ ಯಾವಾಗನು ಕ್ರೂಡ್ ಆಯಿಲ್ ಬೆಲೆ ಏರಿತಂತಂದ್ರ ಇದ ಭಾರತದ ಆರ್ಥಿಕತೆ ನೆಗೆಟಿವ್ ಪಾಯಿಂಟ್. ಅದ ಕಾರಣ ಭಾರತದ ಆರ್ಥಿಕತೆ ಪರಿಸ್ಥಿತಿ ಈ ತರ ಆಗೈತಂತ ನಾವು ಅನ್ಬೋದ. ಈಗ ಬರೀ ಭಾರತದ ಆರ್ಥಿಕತೆ ಖರೇನ ಎಕನಾಮಿಕ್ ಕ್ರೈಸಿಸ್ ನ ಹೋಗಾತೈತೇನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ನಾವು ಭಾರತದ ಫಾರೆಕ್ಸ್ ರಿಸರ್ವ್ ನೋಡ್ರ ಈಗ ಸದ್ಯ ನಾವು ಅದ್ರ ಚಾರ್ಟ್ ನೋಡ್ಬೋದು. ನೀವು ಆಯಿಲ್ ಟೈಮ್ ಹೈ ಸಮೀಪನ ಟ್ರೇಡ್ ಮಾಡತ್ತವ. ಮಾರ್ಚ್ನ್ಯಾಗ $728 ಬಿಲಿಯನ್ ಇತ್ತ. ಅದೀಗ ಇಳಿದ $690 ಬಿಲಿಯನ್ ಬಂದೈತಿ. ಆದ್ರೂ ನೋಡ್ಬೋದು ನೀವು, ಭಾಳ ಏನ್ ಕಡಿಮೆ ಆಗಿಲ್ಲ. ಇನ್ನೂ ನಮ್ ಕಡೆ ಡಾಲರ್ ರಿಸರ್ವ್ ಹೆಚ್ಚನೆ ಇದಾವ. ಅದ ಕಾರಣ ಈಗ ಸದ್ಯ ಪರಿಸ್ಥಿತಿ ನೋಡ್ರ ಭಾರತದ ಆರ್ಥಿಕತೆ ಅಷ್ಟೇನ್ ಕೆಟ್ಟಿಲ್ಲ. ಬಟ್ ಇರಾನ್ US ಯುದ್ಧ ಇದ ತರ ಭಾಳ ದಿನ ತನಕ ಕಂಟಿನ್ಯೂ ಹೋತ ಮತ್ ಕ್ರೂಡ್ ಆಯಿಲ್ ಬೆಲೆ ಏನ್ರಿ ಕೆಳಗನ ಹೋಗ್ಲಿಲ್ಲ, ಮತ್ ಅದ್ರದ್ದು ಪ್ರೈಸ್ ಏರ್ಕೊಂತಾನೆ ಹೋತಂದ್ರ ಖಂಡಿತವಾಗಿ ಫ್ಯೂಚರ್ನಾಗ ಖಂಡಿತವಾಗಿ ಭಾರತದ ಆರ್ಥಿಕತೆ ಕೊಲ್ಯಾಪ್ಸ್ ಆಗ್ಬೋದ ಅಥವಾ ಭಾರತದ ಆರ್ಥಿಕತೆನಾಗ ಕ್ರೈಸಿಸ್ ಬರ್ಬೋದ. ಈಗ ಇದ ತರ ಏನ್ ಕ್ರೂಡ್ ಆಯಿಲ್ ಬೆಲೆ ಏರೈತಿ ಒಮ್ಮೆ $70 ದಿಂದ ಏನ್ $100 ಟಚ್ ಆಗೈತಿ. ಅದ ತರ 1991 ಆಗಿತ್ತ. ಅವಾಗ ಆದಾಗ ಭಾರತದ ಎಕನಾಮಿ ಯಾವ ತರ ಆಗಿತ್ತ, ಸ್ಟಾಕ್ ಮಾರ್ಕೆಟ್ ಯಾವ ತರ ಆಗಿತ್ತ ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ನೋಡ್ರಿ, 1991 ಗಲ್ಫ್ ವಾರ್ ಸ್ಟಾರ್ಟ್ ಆಗಿತ್ತ. ಆ ಗಲ್ಫ್ ವಾರ್ನಾಗನು ಕ್ರೂಡ್ ಆಯಿಲ್ ಬೆಲೆ $12 ರಿಂದ $15 ಏನ್ ಟ್ರೇಡ್ ಆಗ್ತಿತ್ತ. ಅದು ಒಮ್ಮೆ 100% ಕಿಂತನೂ ಹೆಚ್ಚು ಜಂಪ್ ಆಗಿ $36 ಪ್ರತಿ ಬ್ಯಾರಲ್ ಆಗಿತ್ತ. $36 ಪ್ರತಿ ಬ್ಯಾರಲ್ ಆಗಿತ್ರಿ. ಈ ಕ್ರೂಡ್ ಆಯಿಲ್ ಬೆಲೆ ಒಮ್ಮೆ 100% ಜಂಪ್ ಆಗಿದ್ರಿಂದ ಅವಾಗಿನ ಕಾಲನಾಗ ಭಾರತದ ಏನಿದ್ ಫಾರೆಕ್ಸ್ ರಿಸರ್ವ್ ತೋರ್ಸಿನಿ ಇವ ಒಮ್ಮೆ ಭಾಳ ಕಡಿಮೆ ಆಗಿದ್ದು ರೀ.
ಬರೀ ಎಷ್ಟು ಫಾರೆಕ್ಸ್ ರಿಸರ್ವ್ ಇತ್ತಂತಂದ್ರ 1 ವಾರ ಅಷ್ಟು ದೇಶ ನಡೆಸೋ ಅಷ್ಟೇನು ಫಾರೆಕ್ಸ್ ರಿಸರ್ವ್ ಭಾರತದ ಕಡೆ ಇತ್ರಿ ಅವಾಗಿನ ಕಾಲನಾಗ. ಅವಾಗ ಗೋರ್ಮೆಂಟ್ ಅವ್ರ ಕಡೆ ಇರೋ ಚಿನ್ನವನ್ನ ಮಾರಿ ಹಣವನ್ನ ತಗೊಂಬಂದ ಮತ್ತ ಎಕನಾಮಿಯನ್ನ ಬೌನ್ಸ್ ಬ್ಯಾಕ್ ಮಾಡಿರ. ಅದ ಕಾರಣ ಈ ತರ ಹಲವಾರು ಸಲ ಭಾರತದ ಆರ್ಥಿಕತೆ ಮ್ಯಾಗ ಆಗೈತಿ. ಅವಾಗಿಂದ ನಾವು ಸ್ಟೋರಿಯನ್ನ ಕೇಳಿದ್ರೆ ನಮಗೇನ್ ಗೊತ್ತಾಗ್ತೈತೆ ಅಂತಂದ್ರ ಅವಾಗ ಬರೇ ಫಾರೆಕ್ಸ್ ರಿಸರ್ವ್ ಬರೇ 1 ವಾರದಿತ್ತ. ಈಗ ನಮ್ ಕಡೆ ಭಾಳ ಐತಿ. ನೋಡ್ಬೋದು ನೀವು ಗ್ರಾಫ್ ನೋಡ್ರನ ಗೊತ್ತಾಗ್ತೈತಿ ಹೈ ಮ್ಯಾಗಿದೇವ್ ನಾವ. ಅದ ಕಾರಣ ಅವಾಗಿನ ಕಂಪೇರ್ ಮಾಡ್ರೆ ಈಗಿನ ಪರಿಸ್ಥಿತಿ ಚಲೋ ಐತಿ ಅಥವಾ ಒಳ್ಳೇದೈತಂತ ನಾವು ಅನ್ಬೋದ. ಅದ ಕಾರಣ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ಮತ್ತ ಸ್ಟಾಕ್ ಮಾರ್ಕೆಟ್ ಪ್ರಕಾರ ನೋಡ್ರನು 1991 ಭಾರತದ ಸೆನ್ಸೆಕ್ಸ್ 1,000 ಇತ್ತ. ಈಗ ನೋಡ್ಬೋದು ನೀವು 70,000 ಅಥವಾ 80,000 ಮ್ಯಾಗ್ ಐತಿ ಸೆನ್ಸೆಕ್ಸ್. ಅದ ಕಾರಣ ಅವಾಗ ಯಾರು ಹೂಡಿಕೆ ಮಾಡೋರು ಇರ್ತಾರ ಅವರು ಯೋಚನೆ ಮಾಡಿರ್ಬೋದ್ಲ ರೀ, ಕ್ರೂಡ್ ಆಯಿಲು ಏರೈತಿ, ಭಾರತದ ಆರ್ಥಿಕತೆನೂ ವೀಕ್ ಐತಿ, ನಮ್ ಕಡೆ ಈಗ ಫಾರೆಕ್ಸ್ ರಿಸರ್ವ್ನು ಇಲ್ಲ, ಬರೀ 1 ವಾರ ಅಷ್ಟೇನ ಫಾರೆಕ್ಸ್ ರಿಸರ್ವ್ ಉಳ್ದಾವ, ಅಂತ ಪರಿಸ್ಥಿತಿನಾಗ ನಾವು ಮಾರ್ಕೆಟ್ನ ಹೆಂಗ್ ಹೂಡಿಕೆ ಮಾಡೋನು, ಭಾರತದ ಎಕನಾಮಿಕ್ ಕೊಲ್ಯಾಪ್ಸ್ ಆಗ್ಬೋದ ಅಂತೆಲ್ಲ ಅಂಜಿರ್ಬೋದ. ಬಟ್ ಅವಾಗ ಯಾರು ಧೈರ್ಯ ತೋರಿಸಿ ಹೂಡಿಕೆ ಮಾಡಿರ್ತಾರ ಅವ್ರಿಗೆ ಎಷ್ಟು ಹಣವನ್ನ ಮಾಡಿರ್ತಾರಂತ ನೀವು ಇದ್ರಲ್ಲಿನ ತಿಳ್ಕೊಬಹುದಾ. ಇತಿಹಾಸನ ರಿಪೀಟ್ ಆಗ್ತೈತಂತ 100% ಇಲ್ಲ, ಬಟ್ ಅವಾಗಿನ ಕಾಲದ ಪರಿಸ್ಥಿತಿಯನ್ನ ನೋಡ್ರೆ ಈಗಿನ ಕಾಲದ ಪರಿಸ್ಥಿತಿನೂ ಇದೇ ತರ ಐತಂತನೂ ನಮಗ ಗುರ್ತಾಗ್ತೈತಿ. ಅದ ಕಾರಣ ಇದು ನಿಮಗ್ ಗುರ್ತ ಇರ್ಬೋದು 1991 ಇದೇ ತರ ಸೇಮ್ ಪರಿಸ್ಥಿತಿ ಆಗಿತ್ತ. ಬರೀ ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡ್ರಿ, ಭಾರತದ ಸ್ಟಾಕ್ ಮಾರ್ಕೆಟ್ ಯಾಕೆ ಪರ್ಫಾರ್ಮ್ ಮಾಡುವ ತನಕ ಪ್ರಮುಖ ಮೇನ್ ಕಾರಣಗಳು ನೋಡ್ರೆ, ಒಂದೇ ಮೇನ್ ಕಾರಣ ಕಂಪ್ನಿಗಳದ ಅರ್ನಿಂಗ್ಸ್. ಕಂಪ್ನಿಗಳದ ಅರ್ನಿಂಗ್ಸ್ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಬರವಾತ. ಕಂಪ್ನಿಗಳದ ಅರ್ನಿಂಗ್ಸ್ ಯಾಕೆ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಬರವಾತನಕ್ ಮೇನ್ ಕಾರಣ ಏನಂತಂದ್ರೆ AI. ಭಾರತದಾಗ AI ರಿಲೇಟೆಡ್ ಯಾವುದು ಕಂಪ್ನಿಗಳನ್ನ ಇಲ್ಲ. ಅದ ಕಾರಣ ಕಂಪ್ನಿಗಳದ ಅರ್ನಿಂಗ್ಸ್ ಬೇರೆ ದೇಶದ ಕಂಪ್ನಿಗಳದ ಅರ್ನಿಂಗ್ಸ್ಗಿಂತ ಕಡಿಮೆ ಬರತೈತಿ. ಮತ್ತು FIs ಅಥವಾ ಎಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಭಾರತದಾಗ AI ಇಲ್ಲ ಅನ್ನೋ ಕಾರಣದಿಂದ, AI ರಿಲೇಟೆಡ್ ಕೆಲಸ ಮಾಡೋ ಯಾವ ಕಂಪ್ನಿನ ಇಲ್ಲ ಅನ್ನೋ ಕಾರಣದಿಂದ ಅವ್ರು ಏನ್ ಮಾಡತ್ತಾರಂತಂದ್ರೆ ಯಾವ್ಯಾವ ದೇಶಗಳ AI ರಿಲೇಟೆಡ್ ಕೆಲಸ ಮಾಡತ್ತಾವ ಅಥವಾ ಅದರಿಂದ ಏನ ಅರ್ನಿಂಗ್ಸ್ ಬರತೈತಿ ಅಂತ ದೇಶನಾಗ ಹೂಡಿಕೆ ಮಾಡತ್ತಾರ. ಉದಾಹರಣೆ ನಾವು ತಗೋಬೇಕಂತಂದ್ರ ಸೌತ್ ಕೊರಿಯಾ ರೀ. ಸೌತ್ ಕೊರಿಯಾನಾಗೂ FIs ಭಾಳ ಹೂಡಿಕೆ ಮಾಡತ್ತಾರ. ಅದ ಕಾರಣ ಅಲ್ಲಿ ಮಾರ್ಕೆಟ್ ಅನ್ನು ಹೂಡಿಕೆದಾರರಿಗೆ ಬಹಳ ಒಳ್ಳೆ ರಿಟರ್ನ್ ಕೊಟ್ಟೈತಿ. ಮತ್ತು US ಅನ್ನು ಅನ್ಬೋದ, US ನಾಗೂ AI ರಿಲೇಟೆಡ್ ಭಾಳ ಕಂಪ್ನಿಗಳು ಕೆಲಸ ಮಾಡತ್ತಾವ. ಅದ ಕಾರಣ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಹಣ US ಮತ್ತು ಕೊರಿಯಾ ಅಂತ ಮಾರ್ಕೆಟ್ದಾಗ ಹೋಗ್ತಾವಂತನೂ ನಾವು ಅನ್ಬೋದ. ಅದ ಕಾರಣ ಯಾವಾಗಿನ ತನಕ ಭಾರತದ ಸ್ಟಾಕ್ ಮಾರ್ಕೆಟ್ದಾಗಿರೋ ಕಂಪ್ನಿಗಳದ ಅರ್ನಿಂಗ್ಸ್ ಒಳ್ಳೇದ್ ಬರಂಗಿಲ್ಲ, ಅನುಮಾನಕ್ಕಿಂತ ಚಲೋ ಬರಂಗಿಲ್ಲ, ಅವಾಗಿನ ತನಕ ಭಾರತದ ಮಾರುಕಟ್ಟೆ ಪರಿಸ್ಥಿತಿ ಇದೇ ತರ ಇರೋ ಸಂಭಾವನೆ ಬಹಳ ಹೆಚ್ಚೈತಂತನೂ ಎಕ್ಸ್ಪರ್ಟ್ಗಳು ಅನ್ನತಾರ. ಮತ್ತ ಎರಡನೇದ FI ಸೆಲ್ಲಿಂಗ್ ಇದನ್ನು ಡೇಟಾ ತೊಗೊಂಬಂದೇನಿ. ಈ ಡೇಟಾ ನೋಡ್ರೆ ನೀವು ಬಹಳ ಆಶ್ಚರ್ಯ ಪಡ್ತೀರಿ. ನೋಡ್ರಿ, FIs 2012 1 ಲಕ್ಷ ಕೋಟಿ ಸುಮಾರು ಬಾಯಿಂಗ್ ಮಾಡಿರಿ 2012 ಅವಾಗಿಂದ ಹಿಡಿದಿಗಿನ ತನಕ FIs 1 ಲಕ್ಷ ಕೋಟಿದ ಬಾಯಿಂಗ್ ಅನ್ನ ಮಾಡಿಲ್ಲ. ನೋಡ್ಬೋದು ನೀವು ಈ ಕರೆಂಟ್ ಪರಿಸ್ಥಿತಿ ನೋಡ್ರೆ 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ಮಾರ್ಕೊಂಡನ ಹೋಗತ್ತಾರ. ಅದ ಕಾರಣ FIs ಸೆಲ್ಲಿಂಗ್ ಅನ್ನು ಭಾರತದ ಆರ್ಥಿಕತೆಗ, ಭಾರತದ ಸ್ಟಾಕ್ ಮಾರ್ಕೆಟ್ಗ ಒಂದು ಭಾಳ ದೊಡ್ಡ ಸಮಸ್ಯೆ ಆಗೈತಿ ಅಥವಾ ಪ್ರಾಬ್ಲಮ್ ಆಗೈತೆ ಅಂತ ನಾವು ಅನ್ಬೋದಾ. ಅದ ಕಾರಣ ಗೌರ್ಮೆಂಟ್ ಇದಕ್ಕೆ ತಡ್ಯಾಕ ಪ್ರಯತ್ನ ಪಡ್ಬೇಕ. ಗೌರ್ಮೆಂಟ್ ಯಾವ ಥರ ತಡಿಬೋದಂತಂದ್ರೆ, ಇವು ಟ್ಯಾಕ್ಸ್ ಇದಾವ, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಐತಿ, STT ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಐತಿ, ಅದನ್ನ ಕಡಿಮೆ ಮಾಡ್ಬೇಕ. ಅದ ಕಾರಣ ಏನ್ರೆ ಗೌರ್ಮೆಂಟ್ ಆ ಥರ ಆ್ಯಕ್ಷನ್ ತೊಗೊಂತಂದ್ರೆ FIs ಮತ್ತೆ ಮರಳಿ ಬರ್ಬೋದ. ತಪ್ಪಿ ಗೌರ್ಮೆಂಟ್ ಇಂಥ ಕೆಟ್ಟ ಸಮಯನಾಗ ಅಂಥದ್ದೇನ್ರೆ ಆ್ಯಕ್ಷನ್ ತೊಗೊಂತಂದ್ರೆ ಅದು ಒಂದು ಮಾರುಕಟ್ಟೆಗೆ ಒಳ್ಳೇದ ಆಗ್ಬೋದ. ಮತ್ತೊಂದೇನಂತಂದ್ರೆ ಭಾರತದ ಮಾರುಕಟ್ಟೆ ಸ್ಟ್ರಾಂಗ್ ಐತನಕ್ ಮತ್ತೊಂದು ಕಾರಣ ಏನಂತಂದ್ರೆ, ಅಥವಾ ಭಾರತದ ಎಕನಾಮಿ ಸ್ಟ್ರಾಂಗ್ ಐತನಕ್ ಮತ್ತೊಂದು ಕಾರಣ ಏನಂತಂದ್ರೆ ಭಾರತದ GDP ಗ್ರೋತ್. ಭಾರತದ GDP ಗ್ರೋತ್ 6%ಗಿಂತನೂ ಪ್ಲಸ್ನಾಗ ಗ್ರೋ ಮಾಡತೈತಿ. ಅದ ಕಾರಣ ಜಗತ್ನಾಗ ಅಂತ ಯಾವ ದೇಶ ಇಲ್ಲ. ಅದ ಕಾರಣ ಇಂಥ ದೊಡ್ಡ ಜನಸಂಖ್ಯೆ ಇರೋ ದೇಶನ್ಯಾಗ, ಇಂಥ ದೊಡ್ಡ ದೇಶನ್ಯಾಗ 6%ಗಿಂತನೂ ಹೆಚ್ಚು GDP ಗ್ರೋತ್ ನಡೆದೈತಂತಂದ್ರೆ ಇದೇನು ಸಾಮಾನ್ಯ ಇಲ್ಲ. ಅದ ಕಾರಣ ಈ ಗ್ರೋತ್ ಅನ್ನ ನೋಡಿನೂ FIs ಮತ್ತೆ ಬರ್ಬೋದು, ಅಥವಾ ಮತ್ತೆ ಹೂಡಿಕೆ ಮಾಡ್ಬೋದು, ಅಥವಾ ಮತ್ತೆ ನಮ್ಮ ಆರ್ಥಿಕತೆ ಅಥವಾ ನಮ್ಮ ಸ್ಟಾಕ್ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗ್ಬೋದು ಅಂತ ಇದು ಒಂದು ಡೇಟಾಲೆ ನಮಗೆ ಗೊತ್ತಾಗ್ತೈತಿ. ಮತ್ತೊಂದು ಲಾಸ್ಟ್ ಏನಂತಂದ್ರ, ಮೇನ್ US ಮತ್ತೆ ಇರಾನ್ ಯುದ್ಧ ನಿಲ್ಬೇಕಾ? ಯುದ್ಧ ನಿಲ್ಲಿಲ್ಲ ಅಂದ್ರೇನು ಪರವಾಗಿಲ್ಲ, ಬಟ್ ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಆಗ್ಬೇಕಾ, ಅಲ್ಲಿಂದ ಆಯಿಲ್ ಬರ್ಬೇಕಾ, ಮತ್ತ ಆರ್ಥಿಕತೆ ಮತ್ ಸ್ಟಾಕ್ ಮಾರ್ಕೆಟ್ ನಾರ್ಮಲ್ ಆಗ್ಬಿಡ್ತೈತಿ. ಅದ ಕಾರಣ ಮೇನ್ ಈ ಯುದ್ಧದ ಮ್ಯಾಗನ ನಾವ ಕನ್ನ ಇಡ್ಬೇಕ. ಓವರ್ ಆಲ್ ಈ ವಿಡಿಯೋನ ನಿಮಗ್ ಗುರ್ತಾಗಿರ್ಬೋದ, ಎಲ್ಲಾ ಪರಿಸ್ಥಿತಿಯನ್ನ ಡೀಟೇಲ್ದಾಗ ಸರಳವಾಗಿ ನಾ ತಿಳಿಸಿನಿ. ವಿಡಿಯೋ ಹೆಂಗ್ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ ಆಗಿ ತಿಳಿಸ್ರಿ.
ಮತ್ತೊಂದೇನಂತಂದ್ರ ಯುದ್ಧದಿಂದ ಏನಿದೆ ಆಯಿಲ್ ಪ್ರೈಸ್ ಇರತೈತಿ, ಆಯಿಲ್ ಪ್ರೈಸ್ ಇರೋದ್ರಿಂದ ಏನು ಇನ್ಫ್ಲೇಷನ್ ಹೆಚ್ಚಾಗತೈತಿ. ಆ ಒಂದು ಇನ್ಫ್ಲೇಷನ್ಲೆ ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಅಥವಾ ಜಗತ್ತದ ಯಾವುದು ಸ್ಟಾಕ್ ಮಾರ್ಕೆಟ್ ಮ್ಯಾಗ ಯಾವ ತರ ನೆಗೆಟಿವ್ ಪರಿಣಾಮ ಬೀಳ್ಬೋದ ಅಥವಾ ಪಾಸಿಟಿವ್ ಪರಿಣಾಮ ಬೀಳ್ಬೋದ ಅಂತ ಒಂದು ವಿಡಿಯೋ ಮಾಡೀನಿ. ಹತ್ರದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕೇನಿ. ಅದ ಕಾರಣ ಈ ವಿಡಿಯೋ ಮುಗ್ಯಾನ ಆ ವಿಡಿಯೋನ ಮಿಸ್ ಮಾಡಲ್ದ ನೋಡ್ರಿ. ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋ ನೋಡೋದಿತ್ತಂದ್ರೆ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.